ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿಯವರು ಚೆನ್ನಾಗಿದ್ದಾರೆ. ನಾನು ಹೇಳಿದ್ನಲ್ಲ, ಅವ್ರ ಮಾತು, ಹಾವ ಭಾವ, ಅವ್ರು ನಡ್ಕೊಳ್ಳೋ ರೀತಿ, ಎಂಥ ಕಷ್ಟಗಳಿದ್ರು ಎದುರಿಸೋ ರೀತಿ ಎಲ್ಲ ನಿಮ್ಮ ಹಾಗೇನೆ. ಅಮ್ಮವ್ರೆ, ಚೋಟು, ಮೊಸರು ಪ್ಯಾಕೆಟ್ ತಗೊಂಡ್ ಬಾ. ಪದನ ಎಲ್ಲ ತಂದಿದ್ದಾರೆ ಅಮ್ಮವ್ರೆ. ಪರವಾಗಿಲ್ಲ, ಇನ್ನೊಂದು ಪ್ಯಾಕೆಟ್ ತಗೊಂಡ್ ಬಾ. ಸರಿ ಅಮ್ಮವ್ರೆ, ತರ್ತೀನಿ. ಅಮ್ಮವ್ರು ನನ್ನನ್ನು ಯಾಕೆ ಆಚೆ ಕಳಿಸ್ತಿದ್ದಾರೆ? ಶ್ರಾವಣಿ, ನನ್ನ ಕಂದ, ನಿನ್ನ ಬಿಟ್ಟು ನಾನು ನೆಮ್ಮದಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಮಗಳೇ? ನನಗೆ ಚೆನ್ನಾಗಿ ಗೊತ್ತು ನೀನು ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ಯಾ ಅಂತ. ತಾಯಿ ಪ್ರೀತಿನೇ ಕಳ್ಕೊಂಡು ಬದುಕನ್ನೇ ಯುದ್ಧದ ಹಾಗೆ ಎದುರಿಸಿದೀಯ. ಇಷ್ಟು ವರ್ಷಗಳನ್ನ ನಿದ್ದು ಕೂಡ ಅನಾಥಳ ಕಳೆದಿದೀಯ. ತಾಯಿ ಇದ್ದು ಕೂಡ ನಿನ್ನ ಅನಾಥಳನ್ನಾಗಿ ಮಾಡಿದ್ದಕ್ಕೆ ಈ ಪಾಪಿನ ಕ್ಷಮಿಸ್ಬಿಡು ಮಗಳೇ. ಈ ಪಾಪಿನ ಕ್ಷಮಿಸ್ಬಿಡು. ವಿಧಿ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಡ್ತು. ಈ ಕ್ಷಣನೇ ನನಗೆ ನಿನ್ನನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನಿನ್ನ ಅಪ್ಪಿ ಮುದ್ದಾಡ್ಬೇಕು ಅಂತ ಅನ್ನಿಸ್ತದೆ. ಆದ್ರೆ ಏನ್ ಮಾಡ್ಲಿ ನಾನು? ನನ್ನ ಆತ್ಮ ಗೌರವಕ್ಕೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಬಂದಾಗ ನಾನು ಅಲ್ಲಿಂದ ದೂರ ಬರಲೇಬೇಕಾಯ್ತು. ಒಂದು ಹೆಣ್ಣು ಎಲ್ಲ ಕಷ್ಟಗಳನ್ನು ಸಹಿಸ್ಕೋತಾಳೆ, ಆದ್ರೆ ಕಳಂಕನ ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ವಿಧಿ ನನ್ನ ಜೀವನದಲ್ಲಿ ಆಟ ಆಡಿ ನಿನ್ನ ಬದುಕನ್ನ ನರಕ ಮಾಡ್ಬಿಡ್ತು. ಶ್ರಾವಣಿ, ನಾನು ಬರ್ತೀನಿ. ನಾನು ನಿನ್ನನ್ನು ನೋಡೋದಕ್ಕೆ ಖಂಡಿತ ಬರ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನನ್ನ ಹೆಸರು ಗಂಟಿರೋ ಕಳಂಕಗಳಿಂದ ಮುಕ್ತಳಾಗಿ ಬರ್ತಿದ್ದೀನಿ. ಅಲ್ಲಿವರೆಗೂ ನೀನ್ ನನಗೋಸ್ಕರ ಕಾಯ್ತೀಯ ಅಲ್ವಾ ಮಗಳೇ? ಕಾಯ್ತೀಯ ಅಲ್ವಾ? ಬೇರೆ ಯಾವ್ದೋ ರೀತಿ ನಿರ್ಧಾರ ತಗೋತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಮಾಡಿರೋ ತಪ್ಪಿಗೆ ಇನ್ನೊಂದು ತಪ್ಪು ಮಾಡಕ್ ಹೊರಟಿದ್ದಾರೆ. ಶ್ರೀವಲ್ಲಿ, ಇದು ನಮ್ಮನೆ, ನಮ್ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ. ಇದ್ರಲ್ಲಿ ನೀನ್ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಏನೋ ತಲೆ ಹಾಕ್ಬಾರ್ದ? ನನ್ ಜೀವನ ಕಿತ್ಕೊಂಡೋಳ್ ನೀನು. ಸುಬ್ಬುಗೆ ಅನ್ಯಾಯ ಆಗ್ತಿದ್ರು ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಸುಬ್ಬು ಜೀವನದಲ್ಲಿ ನಾನು ಇರ್ತೀನೋ ಇಲ್ವೋ, ಆದ್ರೆ ನನ್ ಜೀವನದಲ್ಲಿ ಸುಬ್ಬು ಇದ್ದೇ ಇರ್ತಾನೆ. ಇಂಥ ಮಾತುಗಳೇ ಬೇಡ ಅನ್ನೋದು. ಇಷ್ಟೆಲ್ಲ ಆಗಿರೋದಕ್ಕೆ ನೀನೇ ಕಾರಣ. ನಿನಗ್ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಿ ಇಷ್ಟೆಲ್ಲ ರಾಧ ಅಂತ ಮಾಡಿಟ್ಟಿದ್ಯಾ. ಈಗ ಇದುವರೆಗೂ ಬೇಡದಿರೋ ವಿಷಯ ಆಗಿತ್ತು, ಇನ್ನು ಮುಂದೆ ಬೇಕಾಗಿರೋ ವಿಷಯ ಆಗುತ್ತೆ. ಅದು ನನ್ನ ವಿಷಯ. ಶ್ರೀವಲ್ಲಿ, ಸುಮ್ಮನಿರಿ ಮೇಡಮ್, ಸುಮ್ಮನಿರು ಶ್ರೀವಲ್ಲಿ. ಅಲ್ಲ, ಯಾಕೆ ಹೀಗೆಲ್ಲ ಮಾಡಕ್ ಹೋದೆ ನೀನು? ಸುಬ್ಬು, ನಿಜ ಹೇಳು, ನಿನ್ ಮನ್ಸ್ ಪೂರ್ತಿಯಾಗಿ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ? ಒಪ್ಕೊಳ್ಳೋದಾಗುತ್ತಾ? ನನಗ್ ಗೊತ್ತು ಸುಬ್ಬು, ಇವಳನ್ನ ನಿನ್ ಹೆಂಡತಿ ಅಂತ ಒಪ್ಕೊಳ್ಳಕ್ ಇಷ್ಟ ಇಲ್ಲ ಅಂತ. ಗಂಡ ಹೆಂಡತಿ ಮಧ್ಯ ಬಂದು ಈ ತರ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏನು ಗಂಡ ಹೆಂಡತಿನ ಮತ್ತೆ ಮತ್ತೆ ಗಂಡ ಹೆಂಡತಿ ಅಂತ ಹೇಳ್ತಿದ್ಯಲ್ಲ,
ಸುಳ್ಳು ಅಂತ ಗೊತ್ತಿದ್ರು ಸತ್ಯ ಅಂತ ಸಾಬೀತ್ ಮಾಡಕ್ ಹೋಗ್ತಿದ್ಯಲ್ಲ. ಇಂಥ ಆಟದಲ್ಲಿ ನೀನ್ ಗೆಲ್ಲಕ್ಕಾಗಲ್ಲ. ಗೆಲ್ಲದ್ ಹೇಗೆ ಅಂತ ನನಗೆ ಗೊತ್ತು. ನನ್ನ ಜೀವನನ ನಾನು ಹೇಗೆ ಕಾಪಾಡ್ಕೋಬೇಕು ಅಂತಾನೂ ನನಗೆ ಗೊತ್ತು. ನಾನು ಗೆದ್ದು ನಗುವಾಗ ನೀನ್ ಕೆಳಗ್ ಬಿದ್ದಿರ್ಬಾರ್ದು ಅಂದ್ರೆ ನನ್ ದಾರಿ ಗಡ್ಡ ಬರ್ಬೇಡ. ಬನ್ನಿ. ಗೆಲ್ತ್ಯ? ಅದ್ ಹೇಗ್ ಗೆಲ್ತ್ಯೋ ನಾನು ನೋಡ್ತೀನಿ. ನಿನ್ನ ಸುಬ್ಬು ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದೇ ಮುಹೂರ್ತದಲ್ಲಿ ನಾನು ಸುಬ್ಬು ಮದುವೆ ಆಗ್ತೀವಿ. ಅದನ್ನ ನೀನ್ ನೋಡ್ತೀಯ. ದೊಡ್ಡಮ್ಮ ಅವ್ರಿಗೆ ನಮ್ ಯಾಕೆ ಅನುಮಾನ ಬಂದೈತೇನೋ ಅಂತ ಅನಿಸ್ತೈತೆ. ಎಲ್ಲ ಸರಿಗೈತಾ ಅಂತ ಕೇಳ್ತಿದ್ರು. ನಂಗೆ ಯಾಕೋ ಸ್ಯಾನೆ ಭಯ ಆಯ್ತೈತೆ. ಅದ್ರೇನಿದೆ ಸಾವಿತ್ರಿ, ಆಡ್ತಿರ್ಬೇಕಾದ್ರೆ ಮಧ್ಯೆ ಸ್ಟಾಪ್ ಮಾಡ್ದಲ್ಲ, ಅದಕ್ಕೆ ಆ ರೀತಿ ಹೇಳಿರ್ತಾರೆ. ವಯಸ್ಸಾದವರು ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಭಯ ಪಡಬಾರ್ದು, ಹೆದರ್ಕೋಬಾರ್ದು. ಮಕ್ಕಳಂದ್ಮೇಲೆ ಕಾಳಜಿ ಜಾಸ್ತಿ. ಆದರೂ ನಂಗೆ ಯಾಕೋ ಒಂಥರ ಭಯ. ಭಯನಾ? ಯಾಕೆ? ನಾನಿರುವಾಗ? ಅದೇನೋ ಗೊತ್ತಿಲ್ಲ, ದೊಡ್ಡಮ್ಮವ್ರನ್ನ ನೋಡ್ತಿದ್ರೆ ಸ್ಯಾನೆ ಭಯ ಆಯ್ತೈತೆ. ಮೊದಲೆಲ್ಲ ಹಿಂಗಾಗ್ತಿರ್ಲಿಲ್ಲ, ಆದರೆ ಇತ್ತೀಚೆಗೆ ಅಂದರೆ ನನ್ನ ಜೊತೆ ಸೇರಿದಾಗಿಂದನ? ನಂಗೆ ಯಾಕೋ ನಾನು ಏನಾದರೂ ತಪ್ಪು ಮಾಡ್ತೀವನ ಅಂತ ಅನಿಸ್ತೈತೆ. ನಿಮ್ಗೀಗಾಗಲೇ ಶ್ರಾವಣಿ ಜೊತೆ ಮದುವೆ ಗೊತ್ತಾಗಿತ್ತು. ಅವರು ಒಪ್ಕೊಂಡು ಈಗ ನನ್ನ ಜೊತೆ. ಓ, ನೀನು ಅದನ್ನೆಲ್ಲ ಯೋಚನೆ ಮಾಡ್ತಿದ್ಯಾ? ಸರಿ ಆಯಿತು, ಹೇಳ್ತೀನಿ ಕೇಳಿಸ್ಕೊ. ನೋಡಿ ಸಾವಿತ್ರಿ, ನನಗೆ ಶ್ರಾವಣಿನ ಮದುವೆ ಆಗೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಹಾಂ, ನಮ್ಮ ಮಾವ ಇದ್ದಾರಲ್ಲ, ಅವ್ರು ನನ್ನನ್ನು ಒತ್ತಾಯ ಮಾಡಿ ಮದುವೆಗೆ ಒಪ್ಸಿದ್ರು. ಯಾಕೆ ಹೇಳು? ನಾನು ಓದಿದ್ದೀನಿ, ಒಳ್ಳೆಯವನು. ಎಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ಆದಮೇಲೂ ಮಗಳು ಮನೇಲೇ ಇರ್ಬೋದಲ್ಲ ಅಂತ. ಸಾವಿತ್ರಿ, ನಿಜವಾಗ್ಲೂ ಆ ಮದುವೆ ಫಿಕ್ಸ್ ಹಾಕಿನ ಮುಂಚೆ ಏನಾದರೂ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಆ ಮದುವೆನ ಕ್ಯಾನ್ಸಲ್ ಮಾಡ್ಕೋತಿದ್ದೆ. ನಿಜ ಸಾವಿತ್ರಿ. ನೀವು ಹೇಳ್ತಿರೋದು ನಿಜಾನಾ? ನಿನ್ನಾಡೆಗೂ ಸಾವಿತ್ರಿ.